ಆಮೇಲೆ ಅಡಿಕೆನೂ ಕಡಿ ಮಾರಾಟ ಮಾಡಿದ್ದೀವಿ, ಮೆಕ್ಕೆಜೋಳನೂ ಮಾರಾಟ ಮಾಡಿದ್ದೀವಿ. ಈಗ ಹೊಲಗಳಿಗೆ ಕಸು ಮಾಡ್ಕೊಳ್ಳೋಂಥ ಸಂದರ್ಭ ಇದು. ಒಂದು ತಿಂಗಳಲ್ಲೇ ನಮ್ಗೆ ಅವಕಾಶ ಸಿಗೋದು. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹುಡುಕಿರೋ ಒಂದು 5-6 ಕೆರೆಯಲ್ಲಿ ಅಷ್ಟೇ ನೀರಿಲ್ಲ, ಇನ್ನು ಎಲ್ಲ ಕೆರೆಗಳು ನೀರಿದಾವೆ. ಸರ್ಕಾರದವರು ಅಥವಾ ಜಿಲ್ಲಾಧಿಕಾರಿ ಮಣ್ಣು ಅಂತ ತಿಳ್ಕೊಂಡಿರ್ಬೋದು, ಆದರೆ ರೈತರಿಗೆ ಮಣ್ಣಲ್ಲ, ಅದು ಒಂದು ಅಂತ ತಿಳ್ಕೊಂಡಿದ್ದೀವಿ, ಗೊಬ್ಬರ ಅಂತ ತಿಳ್ಕೊಂಡಿದ್ದೀವಿ. ಈಗ ಮಣ್ಣನ್ನು ತಗೊಂಡೋಗಿ ನಾವು ಹೊಲ ಫಲವತ್ತತೆ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ನಾವು ಬೆಳೆ ಹೆಂಗೆ ತೆಗಿಬೇಕು, ಇಳುವರಿ ಹೆಂಗೆ ಬರ್ತೈತಿ? ಗೊಬ್ಬರ ಕೊಡ್ರಿ ಅಂದರೆ ಈ ಸರ್ಕಾರದವ್ರ ಕೈಯಲ್ಲಿ ಗೊಬ್ಬರ ಕೊಡೋಕ್ಕಾಗಲ್ಲ. ಹೋದ ವರ್ಷ ನಾವು ಕಾಳು ಸಂತೆಯಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದು ದುಡ್ಡೆಲ್ಲ ಖರ್ಚಾದ್ರೂ ಇಳುವರಿ ಬರಲಿಲ್ಲ. ಗೊಬ್ಬರ ಮಣ್ಣು ನೋಡ್ಕೊಂಡು ನಾವು ಫಲವತ್ತತೆ ಮಾಡ್ಕೊಂತೀವಿ ಅಂದ್ರೂ ಬಿಡಲ್ಲ ಅಂತ ಹೇಳಿದ್ರೆ, ಯಾವುದೋ ಒಬ್ಬ MLA ಜಿಲ್ಲಾಧಿಕಾರಿ ವಿರುದ್ಧ ಮಾತಾಡಿದ ಒಂದು ದ್ವೇಷಕ್ಕೋಸ್ಕರನೇ ಮಣ್ಣು ಹೊಡೆಯೋದನ್ನ ನಿಲ್ಲಿಸಿದ್ರೆ ಹೆಂಗಿದು? ಏನಾರು ಇದ್ದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಅದು ಬಿಟ್ಟು ರೈತರಿಗೆ ಏನು ಮಣ್ಣು ಹೊಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದರೆ ಈ ಕೂಡಲೇ ಜಿಲ್ಲಾಡಳಿತ ಮಣ್ಣು ಹೊಡೆಯೋದಕ್ಕೆ ಅವಕಾಶ ಕೊಡಬೇಕು. ಅದೇನು ತೆರವುಗೊಳಿಸಿದ್ರೆ ಆದೇಶ ಮಾಡಿ ತೆರವುಗೊಳಿಸ್ಬೇಕು. ಇಲ್ಲ ಅಂತೇಳಿದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಮಣ್ಣು ತುಂಬಕ್ಕಾಗತ್ತೆ. ಇವತ್ತು ಸಾಂಕೇತಿಕವಾಗಿ ಟ್ಯಾಕ್ಟರು ಲಾರಿಯರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಿದ್ವಿ. ನಾಳೆ 150ಕ್ಕಿಂತ ಹೆಚ್ಚು ಲಾರಿಗಳು ಟ್ಯಾಕ್ಟ್ರುಗಳು ಬಂತಂದರೆ ಇಡೀ ದಾವಣಗೆರೆ ಜಿಲ್ಲೆನೇ ಅಲ್ಲಾಡೋಕ್ಕಾಗಲ್ಲ. 26ನೇ ತಾರೀಕು ಗಣರಾಜ್ಯೋತ್ಸವ ಐತೆ, ಅದು ಸುಗಮವಾಗಿ ನಡಿಬೇಕು ಅನ್ನೋದಾದರೆ ನಮಗೆ ಮಣ್ಣು ಹೊಡೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು. ಇಲ್ಲ ಅಂತಂದರೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ದಾವಣಗೆರೆಗೆ ಹಮ್ಮಿಕೊಳ್ಬೇಕಾಗತ್ತೆ. ಅವಾಗ ಜಿಲ್ಲಾಡಳಿತ ಮಾತಾಡೋಕ್ಕೆ ಬಂದರೆ ನಾವು ಮಾತಾಡೋಕ್ಕೆ ತಯಾರಿರೋದಿಲ್ಲ. ಜಿಲ್ಲಾಧಿಕಾರಿಗಳೇ ರೈತರ ದೃಷ್ಟಿಯಲ್ಲಿ ಗಮನ ಇಟ್ಕೊಂಡು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಮಣ್ಣು ಹೊಡೆಯೋದಕ್ಕೆ ಟ್ಯಾಕ್ಟರಿಗೆ ಕೊಡ್ತೀವಿ, ಲಾರಿಗೆ ಕೊಡೋಲ್ಲ, ಇದು ತಪ್ಪು. ಲಾರಿ ಟ್ಯಾಕ್ಟ್ರಿ ಯಾವ್ದ್ರಾಗಾರ ಓಡಿಸಲಿ, ಅದು ರೈತನ ಬಿಟ್ಟು ವಿಚಾರ ಅದು. ಯಾಕಂದರೆ ಇಲ್ಲಿಂದ 40 ಕಿಲೋಮೀಟ್ರ್ ಮಣ್ಣು ತೊಗೊಂಡೋಗ್ಬೇಕು, ಟ್ಯಾಕ್ಟ್ರಿಗೆ ಒಯ್ಯೋಕ್ಕಾಗತ್ತ? ಒಂದೇ ಲೋಡ್ ಹೋಗ್ಬರೋದು 40 ಕಿಲೋಮೀಟ್ರ್. ಲಾರಿ ಆದರೆ ಒಂದು ಸರಿ ಹೋದರೆ 5 ಲೋಡ್ ಹೋಗತ್ತೆ ಮಣ್ಣು. ಅದಕ್ಕೆ ರೈತನಿಗೆ ಅನುಕೂಲ ಆಕತ್ತೆ. ರೈತನ ಪರವಾಗಿ ಕೆಲಸ ಮಾಡೋಂಥ ಲಾರಿಯರಿಗೆ ಮಣ್ಣು ಹೊಡೆಯೋಂಥವ್ರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಇವತ್ತು ಸಾಂಕೇತಿಕವಾಗಿ ಮಾಡ್ತಾಯಿದ್ದೀವಿ. ಅವ್ರೇನಾದರೂ ಅನುಮತಿ ಕೊಡಲಿಲ್ಲ ಅಂತೇಳಿದ್ರೆ ನಾವೇ ದೌರ್ಜನ್ಯದಿಂದ ಮಣ್ಣು ತುಂಬ ಅಂತ ಕೆಲಸ ಮಾಡ್ತೀವಿ. ಅದು ಯಾವ ಕೇಸ್ ಹಾಕ್ತಾರೆ ಹಾಕ್ರಿ ಅಂತ ಚಾಲೆಂಜ್ ಮಾಡಬೇಕಾಗತ್ತೆ. ಮುಂದೆ 26ನೇ ತಾರೀಕಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ಮಧ್ಯೆ ಸಂಘರ್ಷ ಆಗೋದ್ರ ಬದಲು ಶಾಂತಿಯುತವಾಗಿ ಬಗೆಹರಿಸ್ಬೇಕು ಅಂತೇಳಿ ಒತ್ತಾಯಿಸ್ತೀವಿ. ಆಮೇಲೆ ಅಡಿಕೆನೂ ಕಡಿ ಮಾರಾಟ ಮಾಡಿದ್ದೀವಿ, ಮೆಕ್ಕೆಜೋಳನೂ ಮಾರಾಟ ಮಾಡಿದ್ದೀವಿ. ಈಗ ಹೊಲಗಳಿಗೆ ಕಸು ಮಾಡ್ಕೊಳ್ಳೋಂಥ ಸಂದರ್ಭ ಇದು. ಒಂದು ತಿಂಗಳಲ್ಲೇ ನಮ್ಗೆ ಅವಕಾಶ ಸಿಗೋದು. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹುಡುಕಿರೋ ಒಂದು 5-6 ಕೆರೆಯಲ್ಲಿ ಅಷ್ಟೇ ನೀರಿಲ್ಲ, ಇನ್ನು ಎಲ್ಲ ಕೆರೆಗಳು ನೀರಿದಾವೆ. ಸರ್ಕಾರದವರು ಅಥವಾ ಜಿಲ್ಲಾಧಿಕಾರಿ ಮಣ್ಣು ಅಂತ ತಿಳ್ಕೊಂಡಿರ್ಬೋದು, ಆದರೆ ರೈತರಿಗೆ ಮಣ್ಣಲ್ಲ, ಅದು ಒಂದು ಅಂತ ತಿಳ್ಕೊಂಡಿದ್ದೀವಿ, ಗೊಬ್ಬರ ಅಂತ ತಿಳ್ಕೊಂಡಿದ್ದೀವಿ. ಈಗ ಮಣ್ಣನ್ನು ತಗೊಂಡೋಗಿ ನಾವು ಹೊಲ ಫಲವತ್ತತೆ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ನಾವು ಬೆಳೆ ಹೆಂಗೆ ತೆಗಿಬೇಕು, ಇಳುವರಿ ಹೆಂಗೆ ಬರ್ತೈತಿ? ಗೊಬ್ಬರ ಕೊಡ್ರಿ ಅಂದರೆ ಈ ಸರ್ಕಾರದವ್ರ ಕೈಯಲ್ಲಿ ಗೊಬ್ಬರ ಕೊಡೋಕ್ಕಾಗಲ್ಲ. ಹೋದ ವರ್ಷ ನಾವು ಕಾಳು ಸಂತೆಯಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದು ದುಡ್ಡೆಲ್ಲ ಖರ್ಚಾದ್ರೂ ಇಳುವರಿ ಬರಲಿಲ್ಲ. ಗೊಬ್ಬರ ಮಣ್ಣು ನೋಡ್ಕೊಂಡು ನಾವು ಫಲವತ್ತತೆ ಮಾಡ್ಕೊಂತೀವಿ ಅಂದ್ರೂ ಬಿಡಲ್ಲ ಅಂತ ಹೇಳಿದ್ರೆ, ಯಾವುದೋ ಒಬ್ಬ MLA ಜಿಲ್ಲಾಧಿಕಾರಿ ವಿರುದ್ಧ ಮಾತಾಡಿದ ಒಂದು ದ್ವೇಷಕ್ಕೋಸ್ಕರನೇ ಮಣ್ಣು ಹೊಡೆಯೋದನ್ನ ನಿಲ್ಲಿಸಿದ್ರೆ ಹೆಂಗಿದು? ಏನಾರು ಇದ್ದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಅದು ಬಿಟ್ಟು ರೈತರಿಗೆ ಏನು ಮಣ್ಣು ಹೊಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದರೆ ಈ ಕೂಡಲೇ ಜಿಲ್ಲಾಡಳಿತ ಮಣ್ಣು ಹೊಡೆಯೋದಕ್ಕೆ ಅವಕಾಶ ಕೊಡಬೇಕು. ಅದೇನು ತೆರವುಗೊಳಿಸಿದ್ರೆ ಆದೇಶ ಮಾಡಿ ತೆರವುಗೊಳಿಸ್ಬೇಕು. ಇಲ್ಲ ಅಂತೇಳಿದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಮಣ್ಣು ತುಂಬಕ್ಕಾಗತ್ತೆ. ಇವತ್ತು ಸಾಂಕೇತಿಕವಾಗಿ ಟ್ಯಾಕ್ಟರು ಲಾರಿಯರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಿದ್ವಿ. ನಾಳೆ 150ಕ್ಕಿಂತ ಹೆಚ್ಚು ಲಾರಿಗಳು ಟ್ಯಾಕ್ಟ್ರುಗಳು ಬಂತಂದರೆ ಇಡೀ ದಾವಣಗೆರೆ ಜಿಲ್ಲೆನೇ ಅಲ್ಲಾಡೋಕ್ಕಾಗಲ್ಲ. 26ನೇ ತಾರೀಕು ಗಣರಾಜ್ಯೋತ್ಸವ ಐತೆ, ಅದು ಸುಗಮವಾಗಿ ನಡಿಬೇಕು ಅನ್ನೋದಾದರೆ ನಮಗೆ ಮಣ್ಣು ಹೊಡೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು. ಇಲ್ಲ ಅಂತಂದರೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ದಾವಣಗೆರೆಗೆ ಹಮ್ಮಿಕೊಳ್ಬೇಕಾಗತ್ತೆ. ಅವಾಗ ಜಿಲ್ಲಾಡಳಿತ ಮಾತಾಡೋಕ್ಕೆ ಬಂದರೆ ನಾವು ಮಾತಾಡೋಕ್ಕೆ ತಯಾರಿರೋದಿಲ್ಲ. ಜಿಲ್ಲಾಧಿಕಾರಿಗಳೇ ರೈತರ ದೃಷ್ಟಿಯಲ್ಲಿ ಗಮನ ಇಟ್ಕೊಂಡು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಮಣ್ಣು ಹೊಡೆಯೋದಕ್ಕೆ ಟ್ಯಾಕ್ಟರಿಗೆ ಕೊಡ್ತೀವಿ, ಲಾರಿಗೆ ಕೊಡೋಲ್ಲ, ಇದು ತಪ್ಪು. ಲಾರಿ ಟ್ಯಾಕ್ಟ್ರಿ ಯಾವ್ದ್ರಾಗಾರ ಓಡಿಸಲಿ, ಅದು ರೈತನ ಬಿಟ್ಟು ವಿಚಾರ ಅದು. ಯಾಕಂದರೆ ಇಲ್ಲಿಂದ 40 ಕಿಲೋಮೀಟ್ರ್ ಮಣ್ಣು ತೊಗೊಂಡೋಗ್ಬೇಕು, ಟ್ಯಾಕ್ಟ್ರಿಗೆ ಒಯ್ಯೋಕ್ಕಾಗತ್ತ? ಒಂದೇ ಲೋಡ್ ಹೋಗ್ಬರೋದು 40 ಕಿಲೋಮೀಟ್ರ್. ಲಾರಿ ಆದರೆ ಒಂದು ಸರಿ ಹೋದರೆ 5 ಲೋಡ್ ಹೋಗತ್ತೆ ಮಣ್ಣು. ಅದಕ್ಕೆ ರೈತನಿಗೆ ಅನುಕೂಲ ಆಕತ್ತೆ. ರೈತನ ಪರವಾಗಿ ಕೆಲಸ ಮಾಡೋಂಥ ಲಾರಿಯರಿಗೆ ಮಣ್ಣು ಹೊಡೆಯೋಂಥವ್ರಿಗೆ ಅವಕಾಶ ಕೊಡಬೇಕು ಅಂಥೇಳಿ ಇವತ್ತು ಸಾಂಕೇತಿಕವಾಗಿ ಮಾಡ್ತಾಯಿದ್ವಿ. ಅವ್ರೇನಾದರೂ ಅನುಮತಿ ಕೊಡಲಿಲ್ಲ ಅಂತೇಳಿದ್ರೆ ನಾವೇ ದೌರ್ಜನ್ಯದಿಂದ ಮಣ್ಣು ತುಂಬ ಅಂತ ಕೆಲಸ ಮಾಡ್ತೀವಿ. ಅದು ಯಾವ ಕೇಸ್ ಹಾಕ್ತಾರೆ ಹಾಕ್ರಿ ಅಂತ ಚಾಲೆಂಜ್ ಮಾಡಬೇಕಾಗತ್ತೆ. ಮುಂದೆ 26ನೇ ತಾರೀಕಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ಮಧ್ಯೆ ಸಂಘರ್ಷ ಆಗೋದ್ರ ಬದಲು ಶಾಂತಿಯುತವಾಗಿ ಬಗೆಹರಿಸ್ಬೇಕು ಅಂತೇಳಿ ಒತ್ತಾಯಿಸ್ತೀವಿ. ಆಮೇಲೆ ಅಡಿಕೆನೂ ಕಡಿ ಮಾರಾಟ ಮಾಡಿದ್ದೀವಿ, ಮೆಕ್ಕೆಜೋಳನೂ ಮಾರಾಟ ಮಾಡಿದ್ದೀವಿ. ಈಗ ಹೊಲಗಳಿಗೆ ಕಸು ಮಾಡ್ಕೊಳ್ಳೋಂಥ ಸಂದರ್ಭ ಇದು. ಒಂದು ತಿಂಗಳಲ್ಲೇ ನಮ್ಗೆ ಅವಕಾಶ ಸಿಗೋದು. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹುಡುಕಿರೋ ಒಂದು 5-6 ಕೆರೆಯಲ್ಲಿ ಅಷ್ಟೇ ನೀರಿಲ್ಲ, ಇನ್ನು ಎಲ್ಲ ಕೆರೆಗಳು ನೀರಿದಾವೆ. ಸರ್ಕಾರದವರು ಅಥವಾ ಜಿಲ್ಲಾಧಿಕಾರಿ ಮಣ್ಣು ಅಂತ ತಿಳ್ಕೊಂಡಿರ್ಬೋದು, ಆದರೆ ರೈತರಿಗೆ ಮಣ್ಣಲ್ಲ, ಅದು ಒಂದು ಅಂತ ತಿಳ್ಕೊಂಡಿದ್ದೀವಿ, ಗೊಬ್ಬರ ಅಂತ ತಿಳ್ಕೊಂಡಿದ್ದೀವಿ. ಈಗ ಮಣ್ಣನ್ನು ತಗೊಂಡೋಗಿ ನಾವು ಹೊಲ ಫಲವತ್ತತೆ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ನಾವು ಬೆಳೆ ಹೆಂಗೆ ತೆಗಿಬೇಕು, ಇಳುವರಿ ಹೆಂಗೆ ಬರ್ತೈತಿ? ಗೊಬ್ಬರ ಕೊಡ್ರಿ ಅಂದರೆ ಈ ಸರ್ಕಾರದವ್ರ ಕೈಯಲ್ಲಿ ಗೊಬ್ಬರ ಕೊಡೋಕ್ಕಾಗಲ್ಲ. ಹೋದ ವರ್ಷ ನಾವು ಕಾಳು ಸಂತೆಯಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದು ದುಡ್ಡೆಲ್ಲ ಖರ್ಚಾದ್ರೂ ಇಳುವರಿ ಬರಲಿಲ್ಲ.
ಗೊಬ್ಬರ ಮಣ್ಣು ಹೊಡ್ಕೊಂಡು ನಾವು ಫಲವತ್ತತೆ ಮಾಡ್ಕೊಂತೀವಿ ಅಂದ್ರೂ ಬಿಡಲ್ಲ ಅಂತ ಹೇಳಿದ್ರೆ, ಯಾವುದೋ ಒಬ್ಬ MLA ಜಿಲ್ಲಾಧಿಕಾರಿ ವಿರುದ್ಧ ಮಾತಾಡಿದ ಒಂದು ದ್ವೇಷಕ್ಕೋಸ್ಕರನೇ ಮಣ್ಣು ಹೊಡೆಯೋದನ್ನ ನಿಲ್ಲಿಸಿದ್ರೆ ಹೆಂಗಿದು? ಏನಾರು ಇದ್ದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಅದು ಬಿಟ್ಟು ರೈತರಿಗೆ ಏನು ಮಣ್ಣು ಹೊಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದರೆ ಈ ಕೂಡಲೇ ಜಿಲ್ಲಾಡಳಿತ ಮಣ್ಣು ಹೊಡೆಯೋದಕ್ಕೆ ಅವಕಾಶ ಕೊಡಬೇಕು. ಅದೇನು ತೆರವುಗೊಳಿಸಿದ್ರೆ ಆದೇಶ ಮಾಡಿ ತೆರವುಗೊಳಿಸ್ಬೇಕು. ಇಲ್ಲ ಅಂತೇಳಿದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಮಣ್ಣು ತುಂಬಕ್ಕಾಗತ್ತೆ. ಇವತ್ತು ಸಾಂಕೇತಿಕವಾಗಿ ಟ್ಯಾಕ್ಟರು ಲಾರಿಯರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಿದ್ವಿ. ನಾಳೆ 150ಕ್ಕಿಂತ ಹೆಚ್ಚು ಲಾರಿಗಳು ಟ್ಯಾಕ್ಟ್ರುಗಳು ಬಂತಂದರೆ ಇಡೀ ದಾವಣಗೆರೆ ಜಿಲ್ಲೆನೇ ಅಲ್ಲಾಡೋಕ್ಕಾಗಲ್ಲ. 26ನೇ ತಾರೀಕು ಗಣರಾಜ್ಯೋತ್ಸವ ಐತೆ. ಅದು ಸುಗಮವಾಗಿ ನಡಿಬೇಕು ಅನ್ನೋದಾದರೆ ನಮಗೆ ಮಣ್ಣು ಹೊಡೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು. ಇಲ್ಲ ಅಂತಂದರೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ದಾವಣಗೆರೆಗೆ ಹಮ್ಮಿಕೊಳ್ಬೇಕಾಗತ್ತೆ. ಅವಾಗ ಜಿಲ್ಲಾಡಳಿತ ಮಾತಾಡೋಕ್ಕೆ ಬಂದರೆ ನಾವು ಮಾತಾಡೋಕ್ಕೆ ತಯಾರಿರೋದಿಲ್ಲ. ಜಿಲ್ಲಾಧಿಕಾರಿಗಳೇ ರೈತರ ದೃಷ್ಟಿಯಲ್ಲಿ ಗಮನ ಇಟ್ಕೊಂಡು ಅವಕಾಶ ಮಾಡಿಕೊಳ್ಬೇಕು. ಮತ್ತು ಮಣ್ಣು ಹೊಡೆಯೋದಕ್ಕೆ ಟ್ಯಾಕ್ಟರಿಗೆ ಕೊಡ್ತೀವಿ, ಲಾರಿಗೆ ಕೊಡಲ್ಲ, ಇದು ತಪ್ಪು. ಲಾರಿ ಟ್ಯಾಕ್ಟ್ರಿ ಯಾವ್ದ್ರಾಗಾರ ಓಡಿಸಲಿ, ಅದು ರೈತನ ಬಿಟ್ಟು ವಿಚಾರ ಅದು. ಯಾಕಂದರೆ ಇಲ್ಲಿಂದ 40 ಕಿಲೋಮೀಟ್ರ್ ಮಣ್ಣು ತೊಗೊಂಡೋಗ್ಬೇಕು. ಟ್ಯಾಕ್ಟ್ರಿಗೆ ಒಯ್ಯೋಕ್ಕಾಗತ್ತಾ? ಒಂದೇ ಲೋಡ್ ಹೋಗ್ಬರೋದು 40 ಕಿಲೋಮೀಟ್ರ್. ಲಾರಿ ಆದರೆ ಒಂದು ಸರಿ ಹೋದರೆ 5 ಲೋಡ್ ಹೋಗತ್ತೆ ಮಣ್ಣು. ಅದಕ್ಕೆ ರೈತನಿಗೆ ಅನುಕೂಲ ಆಕತ್ತೆ. ರೈತನ ಪರವಾಗಿ ಕೆಲಸ ಮಾಡೋಂಥ ಲಾರಿಯರಿಗೆ ಮಣ್ಣು ಹೊಡೆಯೋಂಥವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಮಾಡ್ತಾಯಿದ್ವಿ. ಅವ್ರೇನಾದರೂ ಅನುಮತಿ ಕೊಡಲಿಲ್ಲ ಅಂತೇಳಿದ್ರೆ ನಾವೇ ದೌರ್ಜನ್ಯದಿಂದ ಮಣ್ಣು ತುಂಬ ಅಂತ ಕೆಲಸ ಮಾಡ್ತೀವಿ. ಅದು ಯಾವ ಕೇಸ್ ಹಾಕ್ತಾರೆ ಹಾಕ್ರಿ ಅಂತ ಚಾಲೆಂಜ್ ಮಾಡಬೇಕಾಗತ್ತೆ. ಮುಂದೆ 26ನೇ ತಾರೀಕಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ಮಧ್ಯೆ ಸಂಘರ್ಷ ಆಗೋದ್ರ ಬದಲು ಶಾಂತಿಯುತವಾಗಿ ಬಗೆಹರಿಸ್ಬೇಕು ಅಂತೇಳಿ ಒತ್ತಾಯಿಸ್ತೀವಿ. ಆಮೇಲೆ ಅಡಿಕೆನ ಕಡಿ ಮಾರಾಟ ಮಾಡಿದ್ದೀವಿ, ಮೆಕ್ಕೆಜೋಳನೂ ಮಾರಾಟ ಮಾಡಿದ್ದೀವಿ. ಈಗ ಹೊಲಗಳಿಗೆ ಕಸು ಮಾಡ್ಕೊಳ್ಳೋಂಥ ಸಂದರ್ಭ ಇದು. 1 ತಿಂಗಳಲ್ಲೇ ನಮ್ಗೆ ಅವಕಾಶ ಸಿಗೋದು. ಅದರಲ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಹುಡುಕಿರೋ ಒಂದು 5-6 ಕೆರೆಯಲ್ಲಿ ಅಷ್ಟೇ ನೀರಿಲ್ಲ. ಇನ್ನು ಎಲ್ಲ ಕೆರೆಗಳು ನೀರಿದಾವೆ. ಸರ್ಕಾರದವರು ಅಥವಾ ಜಿಲ್ಲಾಧಿಕಾರಿ ಮಣ್ಣು ಅಂತ ತಿಳ್ಕೊಂಡಿರ್ಬೋದು, ಆದರೆ ರೈತರಿಗೆ ಮಣ್ಣಲ್ಲ, ಅದು ಒನ್ನು ಅಂತ ತಿಳ್ಕೊಂಡಿದ್ದೀವಿ, ಗೊಬ್ಬರ ಅಂತ ತಿಳ್ಕೊಂಡಿದ್ದೀವಿ. ಈಗ ಮಣ್ಣನ್ನು ತಗೊಂಡೋಗಿ ನಾವು ಹೊಲ ಫಲವತ್ತತೆ ಮಾಡ್ಕೊಳ್ಳಿಲ್ಲ ಅಂದರೆ ಮುಂದಿನ ವರ್ಷ ನಾವು ಬೆಳೆ ಹೆಂಗೆ ತೆಗಿಬೇಕು, ಇಳುವರಿ ಹೆಂಗೆ ಬರ್ತೈತಿ? ಗೊಬ್ಬರ ಕೊಡ್ರಿ ಅಂದರೆ ಈ ಸರ್ಕಾರದವ್ರ ಕೈಯಲ್ಲಿ ಗೊಬ್ಬರ ಕೊಡೋಕ್ಕಾಗಲ್ಲ. ಹೋದ ವರ್ಷ ನಾವು ಕಾಳಸಂತೆಯಲ್ಲಿ ಗೊಬ್ಬರ ತಗೊಂಡು ಬಿತ್ತನೆ ಮಾಡಿದ್ದು ದುಡ್ಡೆಲ್ಲ ಖರ್ಚಾದ್ರೂ ಇಳುವರಿ ಬರಲಿಲ್ಲ. ಗೊಬ್ಬರ ಮಣ್ಣು ಹೊಡ್ಕೊಂಡು ನಾವು ಫಲವತ್ತತೆ ಮಾಡ್ಕೊಂತೀವಿ ಅಂದ್ರೂ ಬಿಡಲ್ಲ ಅಂತ ಹೇಳಿದ್ರೆ, ಯಾವುದೋ ಒಬ್ಬ MLA ಜಿಲ್ಲಾಧಿಕಾರಿ ವಿರುದ್ಧ ಮಾತಾಡಿದ ಒಂದು ದ್ವೇಷಕ್ಕೋಸ್ಕರನೇ ಮಣ್ಣು ಹೊಡೆಯೋದನ್ನ ನಿಲ್ಲಿಸಿದ್ರೆ ಹೆಂಗಿದು? ಏನಾರು ಇದ್ದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಅದು ಬಿಟ್ಟು ರೈತರಿಗೆ ಏನು ಮಣ್ಣು ಹೊಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದರೆ ಈ ಕೂಡಲೇ ಜಿಲ್ಲಾಡಳಿತ ಮಣ್ಣು ಹೊಡೆಯೋದಕ್ಕೆ ಅವಕಾಶ ಕೊಡಬೇಕು. ಅದೇನು ತೆರವುಗೊಳಿಸಿದ್ರೆ ಆದೇಶ ಮಾಡಿ ತೆರವುಗೊಳಿಸ್ಬೇಕು. ಇಲ್ಲ ಅಂತೇಳಿದ್ರೆ ನಾವು ಕಾನೂನು ಉಲ್ಲಂಘನೆ ಮಾಡಿ ಮಣ್ಣು ತುಂಬಕ್ಕಾಗತ್ತೆ. ಇವತ್ತು ಸಾಂಕೇತಿಕವಾಗಿ ಟ್ಯಾಕ್ಟರು ಲಾರಿಯರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಿದ್ವಿ. ನಾಳೆ 150ಕ್ಕಿಂತ ಹೆಚ್ಚು ಲಾರಿಗಳು ಟ್ಯಾಕ್ಟ್ರುಗಳು ಬಂತಂದರೆ ಇಡೀ ದಾವಣಗೆರೆ ಜಿಲ್ಲೆನೇ ಅಲ್ಲಾಡೋಕ್ಕಾಗಲ್ಲ. 26ನೇ ತಾರೀಕು ಗಣರಾಜ್ಯೋತ್ಸವ ಐತೆ. ಅದು ಸುಗಮವಾಗಿ ನಡಿಬೇಕು ಅನ್ನೋದಾದರೆ ನಮಗೆ ಮಣ್ಣು ಹೊಡೆಯೋದಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು. ಇಲ್ಲ ಅಂತಂದರೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ನಾವು ದೊಡ್ಡ ಹೋರಾಟವನ್ನು ಸರ್ಕಾರದ ವಿರುದ್ಧ ದಾವಣಗೆರೆಗೆ ಹಮ್ಮಿಕೊಳ್ಬೇಕಾಗತ್ತೆ. ಅವಾಗ ಜಿಲ್ಲಾಡಳಿತ ಮಾತಾಡೋಕ್ಕೆ ಬಂದರೆ ನಾವು ಮಾತಾಡೋಕ್ಕೆ ತಯಾರಿರೋದಿಲ್ಲ. ಜಿಲ್ಲಾಧಿಕಾರಿಗಳೇ ರೈತರ ದೃಷ್ಟಿಯಲ್ಲಿ ಗಮನ ಇಟ್ಕೊಂಡು ಅವಕಾಶ ಮಾಡಿಕೊಡ್ಬೇಕು. ಮತ್ತು ಮಣ್ಣು ಹೊಡೆಯೋದಕ್ಕೆ ಟ್ಯಾಕ್ಟರಿಗೆ ಕೊಡ್ತೀವಿ, ಲಾರಿಗೆ ಕೊಡಲ್ಲ, ಇದು ತಪ್ಪು. ಲಾರಿ ಟ್ಯಾಕ್ಟ್ರಿ ಯಾವ್ದ್ರಾಗಾರ ಓಡಿಸಲಿ, ಅದು ರೈತನ ಬಿಟ್ಟು ವಿಚಾರ ಅದು. ಯಾಕಂದರೆ ಇಲ್ಲಿಂದ 40 ಕಿಲೋಮೀಟ್ರ್ ಮಣ್ಣು ತೊಗೊಂಡೋಗ್ಬೇಕು. ಟ್ಯಾಕ್ಟ್ರಿಗೆ ಒಯ್ಯೋಕ್ಕಾಗತ್ತಾ? ಒಂದೇ ಲೋಡ್ ಹೋಗ್ಬರೋದು 40 ಕಿಲೋಮೀಟ್ರ್. ಲಾರಿ ಆದರೆ ಒಂದು ಸರಿ ಹೋದರೆ 5 ಲೋಡ್ ಹೋಗತ್ತೆ ಮಣ್ಣು. ಅದಕ್ಕೆ ರೈತನಿಗೆ ಅನುಕೂಲ ಆಕತ್ತೆ. ರೈತನ ಪರವಾಗಿ ಕೆಲಸ ಮಾಡೋಂಥ ಲಾರಿಯರಿಗೆ ಮಣ್ಣು ಹೊಡೆಯೋಂಥವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಮಾಡ್ತಾಯಿದ್ವಿ. ಅವ್ರೇನಾದರೂ ಅನುಮತಿ ಕೊಡಲಿಲ್ಲ ಅಂತೇಳಿದ್ರೆ ನಾವೇ ದೌರ್ಜನ್ಯದಿಂದ ಮಣ್ಣು ತುಂಬ ಅಂತ ಕೆಲಸ ಮಾಡ್ತೀವಿ. ಅದು ಯಾವ ಕೇಸ್ ಹಾಕ್ತಾರೆ ಹಾಕ್ರಿ ಅಂತ ಚಾಲೆಂಜ್ ಮಾಡಬೇಕಾಗತ್ತೆ. ಮುಂದೆ 26ನೇ ತಾರೀಕಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ಮಧ್ಯೆ ಸಂಘರ್ಷ ಆಗೋದ್ರ ಬದಲು ಶಾಂತಿಯುತವಾಗಿ ಬಗೆಹರಿಸ್ಬೇಕು ಅಂತೇಳಿ ಒತ್ತಾಯಿಸ್ತೀವಿ.